ಇಟ್ಸ್ ಅ ಚಾಲೆಂಜ್ ಫಾರ್ ಮೀ. ಅದನ್ನ ಬಿಟ್ಟು ಇರ್ತೀನಿ, ನಾನು ಜಂಕ್ ಫುಡ್ ಬಿಟ್ಟು ಇರ್ತೀನಿ 1 ವೀಕು ಅಂತ ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸ್ಕೂಲಲ್ಲಿ ಇರಬೇಕಾದ್ರೆ ಸ್ಕೂಲಲ್ಲಿ ನಾನು 5 ದೋಸೆ ತಿಂತಿದ್ದೆ ಗೈಸ್ ಅವಾಗ. ಹೈಸ್ಕೂಲಲ್ಲಿ. ಅದು ಕಣ್ಣು ಹಾಕಿ 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 ನಾನು ಕಾಲೇಜಿಗೆ ಬಂದಮೇಲೆ ಲಿಟ್ರಲಿ ನಂಗೆ 1 ದೋಸೆನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಟೇಸ್ಟ್ ಆ್ಯಕ್ಚುಲಿ ಸ್ವೀಟ್ ಆಗಿದೆ. ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ತಮ್ನೇಲಲ್ಲಿ ನೋಡಿದ್ದೀರಾ. ಇದು ಅಷ್ಟೇ ವೀಕ್ಲಿ ವ್ಲಾಗೇ, ಬಟ್ ಇನ್ ಅ ಹೆಲ್ದಿಯರ್ ವೇ. ಸೊ ಈ ವೀಕ್ ಫುಲ್ಲು ಹೆಲ್ದಿಯಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋ ಜಂಕ್ ಫುಡ್ ಅಷ್ಟೇ. ಹೆಲ್ದಿ ಅಂದರೆ ಮನೆ ಊಟನೇ ತಿನ್ನೋದು, ಬಟ್ ಹೆಲ್ದಿಯಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಂಕ್ ಜಾಸ್ತಿ ತಿಂತೀನಿ. ನಾನು 1 ವಾರನೂ ಬಿಟ್ಟಿದ್ದಲ್ಲ. ಸೊ ನೋಡೋಣ, 1 ವಾರ ಹೊರಗಡೆ ಊಟ ತಿಂದಲೇ ಮನೆ ಊಟ ತಿನ್ಕೊಂಡು ಏನೇನು ತಿಂತೀನಿ ಅಂತ ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ನನ್ನ ಬ್ರೇಕ್ಫಾಸ್ಟ್ ವಾಂಗಿಬಾತ್ ಆ್ಯಂಡ್ ಎಕ್ಸ್ಟ್ರಾ ಗೊಜ್ಜು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನನಗೆ ವಾಂಗಿಬಾತ್ ಆಗಲಿ ಅಥವಾ ಹುಳಿಯನ್ನ ಈ ಥರದ್ದೆಲ್ಲ ಇದ್ದಾಗ ಎಕ್ಸ್ಟ್ರಾ ಗೊಜ್ಜು ಹಾಕ್ಕೊತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಈಗ 12 ಆಗ್ತಾಯಿದೆ. ನಾನು 12ಗೆ ಹೆಚ್ಚು ಕಮ್ಮಿ ಒಂದು 10 ದಿವಸದಿಂದ ನಾನು 12ಗೆ ನಾನು ತಿಂಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂಥರ ಗೊತ್ತಿಲ್ಲದಲ್ಲೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ನಾನು ಡಿನ್ನರ್ ಅಷ್ಟೇ 8 o'clock ಒಳಗೆ ಮಾಡಿಬಿಡ್ತೀನಿ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಂದರೆ ಲೈಕ್ ಕಾಫಿನೂ ಎಲ್ಲ ಕುಡಿಯೋಂಗಿಲ್ಲ. ಬಟ್ ನಾನು ಬೆಳಗ್ಗೆ ಎದ್ದು 1 ಗ್ಲಾಸ್ ಬಿಸಿನೀರು, ಟೀ ಕುಡಿದು ವರ್ಕೌಟ್ ಮಾಡಿ ಆಮೇಲೆ ಬಂದು ತಿಂಡಿ ತಿಂತೀನಿ. ಸೊ ಎಸ್ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ವಾಂಗಿಬಾತ್. ಇವತ್ತಿನ ಊಟ ಅನ್ನ ಆ್ಯಂಡ್ ಸಾರು, ಎತ್ತಿರೋ ಸಾರು. ಇದಕ್ಕೆ ಇದೆ ನೋಡಿ ಗೈಸ್, ಖಾರ ಸಾರು ಖಾರ. ನಾನು ಆ್ಯಕ್ಚುಲಿ ಇದನ್ನು ತಿಂತೀನಿ. ನಂಗೆ ಅವರೆಕಾಳು ಅದ್ರಲ್ಲಿ ಹಾಕಿರ್ತಾರಲ್ಲ, ಈಗ ನೋಡಿ, ಇಲ್ಲಿ ಅವರೆಕಾಳು ತಿನ್ನಲ್ಲ. ಲೈಕ್ ಒಂದು 4-5 ಕಾಳು ತಿಂತೀನಿ ಅಷ್ಟೇ. ಬಟ್ ಈ ಖಾರ ಇಷ್ಟ ನನಗೆ, ಖಾರ ತಿಂತೀನಿ. ಆ್ಯಂಡ್ ಇದರಲ್ಲಿ ಒಂದು ಮೆಣಸಿನ್ಕಾಯಿ ಇರುತ್ತೆ, ಆ ಒಂದು ಮೆಣಸಿನ್ಕಾಯಿನ ಹಾಕೊಂಡು ತಿಂತೀನಿ. ಇಲ್ಲ ಬಟ್ ಲಾಸ್ಟ್ ಟೈಮ್ ಏನಾಗೋಗ್ಬಿಡ್ತು, ಆ ಮೆಣಸಿನ್ಕಾಯಿನ ಹಾಕೊಂಡು ಖಾರ ಸರಿಗೆ ಆಗೋಯ್ತು ಈ ಖಾರ. ಆ್ಯಂಡ್ ಇಷ್ಟ ನಂಗೆ ಕಾಳು ಹಾಕೊಳ್ಳೋದು. ನಂಗೆ ಅದೇನೋ ಅವರೆಕಾಳು ಅಂದರೆ ಇಷ್ಟ ಆಗಲ್ಲ. ನಂಗೆ ಅವರೆಕಾಳ್ದು ಖಾರ ಮಾಡ್ತಾರಲ್ಲ ಅದು ಇಷ್ಟ. ಸೊ ನಮ್ಮಮ್ಮ ಇಲ್ಲಿ ನೋಡಿ ಎಲ್ಲ ಬಿಡಿಸಿಟ್ಟಿದ್ದಾರೆ. ಅಷ್ಟು ಅವರೆಕಾಳನ್ನ ಅದು ಆ್ಯಕ್ಚುಲಿ ಖಾರ ಮಾಡೋಕ್ಕೆ ಅಂತಲೇ ತರಿಸಿದ್ದು. ಸೊ ಅದನ್ನು ಮಾಡಬೇಕಾದ್ರೆ ಒಂದು ವ್ಲಾಗ್ ಮಾಡ್ತೀನಿ ಖಾರದ್ದು. ಸೊ ಇವಾಗ ಬನ್ನಿ, ಇದು ಕಟ್ಟಿರೋ ಖಾರ ತಿನ್ನೋಣ. ನನ್ನ ಈವ್ನಿಂಗ್ ಸ್ನ್ಯಾಕು ಕಡಲೆ ಗಿಡ ಗೈಸ್. ಇನ್ನೂ ಈವ್ನಿಂಗ್ ಆಫ್ ಮಾಡು, ಇನ್ನೂ ಈವ್ನಿಂಗ್ ಆಗಿಲ್ಲ. ಬಟ್ ಇದನ್ನು ಬಿಡಿಸಿಟ್ಟಿದ್ದೆ ಇವಾಗ ಫ್ರೆಂಡ್ಸ್ ನೋಡ್ಕೊಂಡು ಊಟ ಆದಮೇಲೆ. ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಿಂಗೆ ಉರಿತೀನಿ. ಅದೊಂಥರ ಉದ್ದಿರೋ ಥರ ಚೆನ್ನಾಗಿ ಅನಿಸುತ್ತೆ. ಕಡಲೆ ಗಿಡ ನಂಗೆ ಹಂಗೆ ತಿನ್ನೋಕ್ಕೆ ಇಷ್ಟ. ಸೊ ಅದಕ್ಕೋಸ್ಕರ ಬಿಡಿಸಿಟ್ಟು ಇವಾಗ ಉರಿದ್ಬಿಟ್ಟು ಎತ್ಬಾಳ್ಗೆ ಇಟ್ಟಿರ್ತೀನಿ. ಸಂಜೆ ತಿಂತೀನಿ. ಕೈಯನ್ನೇ ಹಿಂಗೆ ಉರಿತೀನಿ. ಆ್ಯಂಡ್ ಈ ಉಪ್ಪೆಲ್ಲ ಇದೆಯಲ್ಲ, ಅದು ಬಿಸಿಗೆ ಅದನ್ನು ಕರಗ ಹೋಗ್ಬಿಡುತ್ತೆ. ಲಿಟ್ರಲಿ ಅಷ್ಟೊಂದು ಉರಿತೀನಿ ನಾನು. ಒಳಗಡೆ ಇರೋದೆಲ್ಲ ಕಾಳೆಲ್ಲ ನೀಟಾಗಿ ಥರ ಚೆನ್ನಾಗಾಗಲಿ ಅಂತ. ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಇಸ್ ರೆಡಿ ವಿತ್ ಟೀ, ಐ ಥಿಂಕ್. ಎಸ್, ಟೀ ಇಲ್ಲಿದೆ. ಆ್ಯಂಡ್ ಇದನ್ನು ಮಾಡೋಣ. ಪ್ಲೇಟ್ ಏನಾದ್ರು ಮುಚ್ಚಬೇಕು, ಬಿಸಿ ಇಲ್ಲ ಆರೋಗ್ಬಿಡುತ್ತೆ. ಇನ್ನು 3:45 ಗೈಸ್ ಟೈಮ್. ಟೀ ಎಲ್ಲ ಕುಡಿದ್ರೆ 5 ಗಂಟೆಗೆ. ಸೊ ಲೆಟ್ಸ್ ಗೋ ಆ್ಯಂಡ್ ಸ್ಲೀಪ್ ಫಾರ್ ಸಮ್ ಟೈಮ್. ನೈಟ್ ಊಟ ಪುರಿ ಉಸ್ಲಿ ಗೈಸ್. ತೋರ್ಸೋದೆ ಮತ್ತೋದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಜೋಸ್ನ ಅವರು ಪುರಿ ಉಸ್ಲಿ ಮಾಡಿದ್ದಾರೆ. ಸೊ ಪುರಿ ಉಸ್ಲಿ ತಿಂದ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೀನಿ. ಸೀರಿಯಲ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಟ್ಯೂಸ್ಡೇ ಆಗಿದೆ. ಆ್ಯಂಡ್ ನಾನು ಬರೀ ಆ್ಯಕ್ಚುಲಿ ತಿನ್ನೋದೇ ತೋರಿಸ್ತಿದ್ದೀನಿ, ಬೇರೆದೇನೇ ತೋರಿಸೋಣ ಅಂತ ಅಂದ್ಕೊಳ್ತೀನಿ. ಬಟ್ ಏನಾಗುತ್ತೆ ಅಂತಂದರೆ ನಾನು ಜಾಸ್ತಿ ಬೇರೆದು ಎಲ್ಲ ತೋರಿಸಿದೆ ವ್ಲಾಗು ತುಂಬ ದೊಡ್ಡದಾಗುತ್ತೆ, ಯಾರೂ ನೋಡಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ನೋಡೋಣ, ಏನಾದ ಲೈಕ್ ಕೆಲವೊಂದು ರೆಸಿಪೀಸು ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ. ಈಸಿಯಾಗಿ ಇರೋದು ಅಂದರೆ ತುಂಬ ಲಾಂಗ್ ಆಗಲ್ಲ, ಶಾರ್ಟಾಗಿ ಹಂಗೆ ತೋರಿಸೋಣ ಅಂತ. ಒಟ್ಟು ಒಂದು 10 to 15 ಮಿನಿಟ್ಸಲ್ಲಿ ವೀಡಿಯೋ ಮುಗ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. 1 ವೀಕ್ ಹೋಲ್ ವೀಕ್ದು
ಅದಕ್ಕೋಸ್ಕರ. ಆ್ಯಂಡ್ ಅದಕ್ಕೋಸ್ಕರ ನಾನು ಬರೀ ತಿನ್ನೋದೇ ಏನು ತಿಂದೆ ಬಿಟ್ಟೆ ಅಂತ ತೋರ್ಸೋಕ್ಕೆ. ಲೈಕ್ 1 ವೀಕಲ್ಲಿ ಹೆಲ್ದಿ ಅಂದರೆ ಮನೆಯಲ್ಲಿ ಏನು ತಿಂತೀನಿ ವಿತೌಟ್ ಔಟ್ಸೈಡ್ ಫುಡ್, ಅಂದರೆ ಜಂಕ್ ಫುಡ್, ಸ್ಪೆಷಲಿ ಬೇಕ್ರಿ ಐಟಮ್ಸು. ಆಮೇಲೆ ನಾನು ಬೇಕ್ರಿ ಐಟಮ್ಸ್ ತಿಂದ್ಬಿಟ್ಟು ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಚುರ್ಮುರಿ ಬರೀ ಇಂಥವೇ ಸ್ವಲ್ಪ ತಿನ್ನೋದು ನಾನು. ಜಂಕ್ ಅಂದರೆ ನಂಗೆ ಅದೇ. ಸೊ ಅದನ್ನು ಬಿಟ್ಟು ಲೈಕ್ ಇಟ್ಸ್ ಅ ಚಾಲೆಂಜ್ ಫಾರ್ ಮೀ. ಅದನ್ನು ಬಿಟ್ಟು ಇರ್ತೀನಿ, ನಾನು ಜಂಕ್ ಫುಡ್ ಬಿಟ್ಟು ಇರ್ತೀನಿ 1 ವೀಕು ಅಂತ ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಏನು ತಿಂದು ಅದಕ್ಕೆ ಅಪ್ಡೇಟ್ ಮಾಡ್ತಾ ಇರೋದು. ನಿನ್ನೆ ಆ್ಯಕ್ಚುಲಿ ಫ್ರೆಂಡ್ ಮನೆಗೆ ಹೋಗಿದ್ದೆ ಈವ್ನಿಂಗು. ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ನಾನು ಏನು ತಿಂದೆ, ಕಾಫಿ ಕುಡಿದು ಸ್ವಲ್ಪ ಖಾರ ಕೊಟ್ಟರು. ನಾರ್ಮಲ್ ಚೌಚೌಬಾತ್ ಥರ ಖಾರ ಬರುತ್ತಲ್ಲ ಆ ಥರ ಖಾರ ಕೊಟ್ಟರು, ಅದನ್ನೊಂದು ತಿಂದೆ ಅಷ್ಟೇ. ಅದು ಬಿಟ್ಟರೆ ಮನೆಗೆ ಬಂದು ಆ್ಯಕ್ಚುಲಿ ನಾನು ಮೆಂತ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಂದು ರೆಸಿಪಿ ನೋಡ್ಕೊಂಡಿದ್ದೆ, ಒಂದು ಸತಿ ಮಾಡ್ಕೊಂಡಿದ್ದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಅದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಫ್ರೆಂಡ್ ಮನೆಯಿಂದ ಬಂದಿದ್ದೆ, 7 o'clock ಆಯಿತು. ಸೊ ನಮ್ಮಮ್ಮ ಪುರಿ ಉಸ್ಲಿ ಮಾಡ್ತೀನಿ, ಪುರಿ ತೊಗೊಂಬ ಅಂತ ಅಂದು ಅದು ಮಾಡ್ಕೊಂಡು ತಿಂದ್ವಿ. ನೋಡೋಣ, ಇವತ್ತು ಮೆಂತ್ಯ ಚಪಾತಿ ಆದರೆ ಟ್ರೈ ಮಾಡ್ತೀನಿ. ಇವತ್ತೇನು ಮೇ ಬಿ ಎಲ್ಲೂ ಹೋಗಲ್ಲ. ಎಸ್ ಗೈಸ್, ಡೇ 2 ಆಫ್ ಚಾಲೆಂಜ್ ಇವತ್ತು. ಆ್ಯಂಡ್ ಫಸ್ಟು ನಂದು ಈ ಕನ್ನಡಿನ ಓದಿಸ್ಬೇಕು, ಎಷ್ಟು ಗಲೀಜಿದೆ. ಐ ಮೀನ್ ಇದೇನು ಕನ್ನಡಿ ಏನು ಯೂಸ್ ಇಲ್ಲ, ಯಾವುದು ಏನು ಯೂಸ್ ಮಾಡಲ್ಲ. ಮೇಲ್ಗಡೆ ಸುಮ್ಮನೆ ಹಾಲಲ್ಲಿ ಒಂದು ಹೀಗಿದೆ ಅಷ್ಟೇ, ಅದಕ್ಕೆ ಗಲೀಜಾಗಿದೆ, ಯಾರೂ ಕ್ಲೀನೇ ಮಾಡಲ್ಲ. ಇವತ್ತಿನ ತಿಂಡಿ ಬ್ರೇಕ್ಫಾಸ್ಟ್, ಬ್ರೇಕ್ಫಾಸ್ಟ್ ಎರಡು ಒಂದೇ ದೋಸೆ ಗೈಸ್. ಆ್ಯಂಡ್ ದೋಸೆಗೆ ಪಲ್ಯ ಇದೆ, ಕಾಳು ಪಲ್ಯ. ಸೊ ಒಂಥರ ಬೇಳೆ ಪಲ್ಯ ಅಂತಾರೆ, ಅದು ನನಗೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ದೋಸೆಗೆ ಜಾಸ್ತಿ ಮಾಡೋದು ಈ ಪಲ್ಯ. ಅದು ಬಿಟ್ಟರೆ ತರಕಾರಿ ಪಲ್ಯ ನಮ್ಮ ಮನೇಲಿ ಒಂಚೂರು ಫೇಮಸ್, ಅದು ಎಲ್ಲರಿಗೂ ಇಷ್ಟ, ನನ್ನ ಫ್ರೆಂಡ್ಸ್ಗೆಲ್ಲರಿಗೂ. ಆಲೂಗಡ್ಡೆ ಪಲ್ಯ ಮುಂಚೆ ಮಾಡೋದು ನಮ್ಮಮ್ಮ, ಇವಾಗ ಬಿಟ್ಟುಬಿಟ್ಟಿದ್ದಾರೆ ಸ್ವಲ್ಪ ಗ್ಯಾಸು ಅಂತ. ಬಟ್ ನನಗೆ ಯಾವಾಗಾದ್ರೂ ತಿನ್ನಬೇಕು ಅನ್ಸ್ದಾಗ ನಾನು ಮಾಡ್ಕೊಂಡು ತಿಂತೀನಿ. ಅಂದರೆ ದೋಸೆ ನಮ್ಮನೇಲಿ ದೋಸೆ ಮಾಡಿದಾಗ ಬೆಳಗ್ಗೆ ಮತ್ತು ನೈಟ್ ಟೈಮ್ ದೋಸೆ ಇಟ್ಕೊತೀವಿ. ಇಲ್ಲಿ ನೋಡಿ ದೋಸೆ ಹಿಟ್ಟು ಜಾಸ್ತಿನೇ ಇದೆ, ಅದು ನೈಟಿಗೂ ಇಟ್ಕೊತೀವಿ. ಆ್ಯಂಡ್ ಮಧ್ಯಾಹ್ನದ ಏನು ಸಾರು ಮಾಡಲ್ಲ ನಮ್ಮಮ್ಮ, ಈ ಥರ ರೈಸ್ ಐಟಮ್ ಏನಾರ ಮಾಡ್ತಾರೆ. ಇಲ್ಲಿ ಒಗ್ಗರಣೆ ಅನ್ನ ಇದೆ, ಕಮ್ಮಂತೈತೆ. ಸೊ ಮಧ್ಯಾಹ್ನದೊತ್ತು ರೈಸ್ ಐಟಮ್ ಏನಾರ ಮಾಡ್ಬಿಟ್ಟು ಬೆಳಗ್ಗೆ ಮತ್ತು ನೈಟಿಗೆ ದೋಸೆ ತಿಂತೀವಿ. ಓಕೆ ಗೈಸ್, ಮಧ್ಯಾಹ್ನದ ಊಟ ಒಗ್ಗರಣೆ ಅನ್ನ ಆ್ಯಂಡ್ ಸೌತೆಕಾಯಿ. ಟು ಗೆಟ್ ಸ್ಲಿಮ್ ಈಟ್ ಸೌತೆಕಾಯಿ. ಫ್ರೆಂಡ್ಸ್ ಹಾಕಿ ಇವಾಗ ಒಂಚೂರು ಫ್ರೆಂಡ್ಸ್ ನೋಡೋಣ. ಯಾರು ಇವ್ರು? ನಿಶಾ, ನಿಖಿಲ್, ಮಧುಗೌಡ. ಬರೀ ಇವ್ರ ವ್ಲಾಗ್ಸ್ ಏನು ನೋಡ್ತಾಳೆ, ನನ್ನ ವ್ಲಾಗ್ಸ್ ಮಾತ್ರ ನೋಡಲ್ಲ ಇವಳು. ನೋಡಿ ಏನಿದೆ, ಎರಡು ಬೆಲ್ವೆಟ್ಲೆ ಹಣ್ಣಿದೆ, ನನ್ನ ಫೇವ್ರೇಟು. ಇದನ್ನು ಮಾಡಿಕೊಂಡು ತಿನ್ನಬೇಕು, ಸಖತ್ ಇಷ್ಟ. ಇವಾಗ ದೋಸೆ ಇಟ್ಟು ಬೆಳಿಗ್ಗೆದೇನೆ ಇವಾಗ ವೆಯ್ಟ್ ಗೈಸ್, ಲೈಟ್ ಆನ್. ದೋಸೆ ಹಾಕ್ಕೊಂಡು ತಿನ್ನೋಣ, ಹೊಟ್ಟೆ ಹಸಿದೆ. 7 ಆಗಿದೆ ಆಲ್ರೆಡಿ. ನಾನು 7 ಇಲ್ಲ 8 ಅಷ್ಟರಲ್ಲೇ ಯಾವಾಗಲೂ ಊಟ ಮಾಡೋದು, ಮುಗಿಸ್ಬಿಡ್ತೀನಿ ಊಟನ ಅಷ್ಟರಲ್ಲಿ. ಸೊ ಈಗ ಡಿನ್ನರ್ನ ಪ್ರಿಪೇರ್ ಮಾಡೋಣ. ಐ ಮೀನ್ ದೋಸೆ ಇರೋದನ್ನೇ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ಬೇಕಾದ್ರೆ ಊಟ ಆದಮೇಲೆ ಮಾಡಿಟ್ಟಿರ್ತೀನಿ. ಊಟ ಆದಮೇಲೆ ಬಿಗ್ ಬಾಸ್ ನೋಡ್ಬೇಕಾದ್ರೆ ನನಗೆ ಸ್ವಲ್ಪ ಹೊಟ್ಟೆ ಹಸಿತೆ, ಆವಾಗ ಬೇಕಾದ್ರೆ ತಿಂದಾಗುತ್ತೆ. ಸೊ ಇವಾಗ ಡಿನ್ನರ್ ಪ್ರಿಪೇರ್ ಮಾಡಿ ಗೈಸ್. ಬೆಲ್ವತ್ಲೆಣ್ಣಿಗೆ ಇವಾಗ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ತೀನಿ. ಕೂತ್ಕೊಂಡು ಹಿಂಗೆ ಕಲಿಸೋ ತನಕ ಆ್ಯಂಡ್ ಬೆಲ್ಲ ಕಲ್ಕೋ ತನಕ ವೆಯ್ಟ್ ಮಾಡೋ ಬದಲು ಒಟ್ಟಿಗೆ ಒಂದೇ ಸತಿ ಬೆಲ್ಲ ಹಾಕ್ಬಿಟ್ಟು ರುಬ್ಬಿದ್ರೆ ನೀಟಾಗೆ ರುಬ್ಬು ಕೊಡುತ್ತೆ. ಬೆಲ್ಲ ಜಾಸ್ತಿ ಹಾಕೋದು ಇನ್ನೂ ಸಕ್ಕತ್ತಾಗಿರುತ್ತೆ. ಓಕೆ ಗೈಸ್, ಬೆಲ್ವತ್ಲೆಣ್ಣೆ ಇಸ್ ರೆಡಿ. ಯಾರ್ಯಾರಿಗೆ ಈ ಬೆಲ್ವತ್ಲೆಣ್ಣೆ ಇಷ್ಟ ಕಮೆಂಟ್ ಮಾಡಿ. ಆ್ಯಂಡ್ ಲೆಟ್ಸ್ ಟೇಸ್ಟ್. ಆ್ಯಕ್ಚುಲಿ ಸ್ವೀಟ್ ಆಗಿದೆ. ಓಕೆ ಗಾಯ್ಸ್, ಇವತ್ತು ವೆಡ್ನಸ್ಡೇ ಆ್ಯಂಡ್ ಬೆಳಗಿನ ತಿಂಡಿ ಆ್ಯಕ್ಚುಲಿ ಚಪಾತಿ ನಾನು ತೋರಿಸ್ಲಿಲ್ಲ. ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ. ಇವಾಗ ನಾನು ಚಿಕನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಭಾನುವಾರ ನಾನ್ ವೆಜ್ ಮಾಡಿರಲಿಲ್ಲ ಮನೇಲಿ. ಆ್ಯಕ್ಚುಲಿ ಅದಕ್ಕೋಸ್ಕರ ಇವತ್ತು ಚಿಕನ್ ತರಿಸಿದೆ. ಇಲ್ಲಿ ಚಿಕನ್ ಇದೆ. ಸೊ ಚಿಕನ್ನಿಂದ ಏನಾರ ಮಾಡು ಅಂತ ಅಂದರು. ಸೊ ಏನೋ ಒಂದು ಈಸಿ ರೆಸಿಪಿ ಮಾಡಿ ದಿವಸ ಹಾಕ್ತೀನಿ. ಸೊ ತೋರಿಸ್ತೀನಿ ಅದನ್ನು ಏನೇನು ಹಾಕ್ತೀನಿ ಅಂತ. ಸೊ ಲೆಟ್ಸ್ ಗೆಟ್ ಇಟ್. ಚಿಕನ್ಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡೆಲ್ಲ ಜಜ್ಕೊಂಡಿದ್ದೀನಿ, ಗರಂ ಮಸಾಲ, ಅರಿಶಿನ ಆ್ಯಂಡ್ ವೆಯ್ಟ್ ಗೈಸ್, ಉಪ್ಪು, ಖಾರ ಆ್ಯಂಡ್ ಧನಿಯಾ ಪುಡಿ ಇಷ್ಟೇ. ಸೊ ಚಿಕನ್ ಇಲ್ಲಿ ಇಷ್ಟಿದೆ, ಅರ್ಧ kg ಅನಿಸುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಎಲ್ಲ ಹಾಕ್ತೀನಿ. ಫಸ್ಟು ತರಕಾರಿ ಹಾಕ್ಬಿಟ್ಟು
ಅದಾದಮೇಲೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿದ್ರೆ ನಿಮ್ಮ ಚಿಕನ್ ಇಸ್ ರೆಡಿ. ಸೊ ಫುಲ್ ಪ್ರೋಸೆಸ್ ತೋರ್ಸೋಕೆ ಹೋಗಲ್ಲ, ಲಾಂಗ್ ವಿಡಿಯೋ ಆಗುತ್ತೆ ಅಂತ. ಸೊ ಈ ಫಸ್ಟ್ ಅನ್ನ ಆಫ್ ಮಾಡಬೇಕು ಆ್ಯಕ್ಚುಲಿ. ಆಗಿದೆ. ಸೊ ನಮ್ಮ ಚಿಕನ್ ಆಗಿದೆ. ಈಗ ನಾನು ಸ್ವಲ್ಪ ಲಾಸ್ಟಲ್ಲಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ನೀಟಾಗಿ ಇದಾಗಲಿ ಗಾರ್ನಿಷ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಬಿಕಾಸ್ ನಾನು ಎಕ್ಸ್ಟ್ರಾ ಹಾಕ್ತೆ. ಆ್ಯಂಡ್ ನಿಂಬೆ ಹುಳಿನೂ ಹಾಕ್ತೀನಿ. ವೇಟ್ ಗೈಸ್. ಖಾರ ಅಷ್ಟೊಂದು ಆಗಿಲ್ಲ, ಬಟ್ ನಮ್ಮ ಅಮ್ಮಂಗೆಲ್ಲ ಖಾರ ಆಗುತ್ತೆ. ಅವರು ಎಲ್ಲ ಖಾರ ತಿನ್ನಲ್ಲ, ನನ್ನ ತಂಗಿ ಮತ್ತು ನಮ್ಮಮ್ಮ. ಸೊ ನಿಂಬೆ ಹುಳಿ ಹಾಕಿದ್ರು ಟೇಸ್ಟ್ ಚೆನ್ನಾಗೂ ಇರುತ್ತೆ, ಅದಕ್ಕೋಸ್ಕರ ನಿಂಬೆ ಹುಳಿ ಹಾಕಿ ಸೊ ಒಂದು 1 ಮಿನಿಟ್ ಹಿಂಗೆ ಕುಕ್ ಆಗಲಿ. ಅದಾದಮೇಲೆ ಆಫ್ ಮಾಡೋಣ. ಆಫ್ ಮಾಡಿದ್ರೆ ನಮ್ಮ ಚಿಕನ್ ಇಸ್ ರೆಡಿ. ಅನ್ನ ಆ್ಯಂಡ್ ಚಿಕನ್ ಗೊಜ್ಜು ತಿಂತಾ ಇದ್ದೀನಿ. ಅಂದರೆ ಚಿಕನ್ನು ಇದೆ, ಚಿಕನ್ ಗೊಜ್ಜು ವಿತ್ ವಾಚಿಂಗ್ ಫ್ರೆಂಡ್ಸ್. ಗೈಸ್ ಇವಾಗ ಹೋಗ್ಬಿಟ್ಟು ಮೋದಲ್ಲಿ ಮೊಸರು ತೊಗೊಂಬಂದೆ. ಆ್ಯಂಡ್ ನಮ್ಮಮ್ಮ ಮೊಷಪ್ಗೆ ಅಂತ ಸೊಪ್ಪುಗಳು ತೊಗೊಂಡು ಅದರಲ್ಲಿ ನಾನು ಮೆಂತ್ಯ ಸೊಪ್ಪು ಇದೆ. ಆ್ಯಂಡ್ ಇಲ್ಲಿ ಬಿಸ್ಕೆಟು ಆ್ಯಂಡ್ ಸ್ಟ್ರಾಬೆರಿ ಗೈಸ್. ಐ ಆಮ್ ಮೇಕಿಂಗ್ ಸ್ಟ್ರಾಬೆರಿ. ಮೆಂತ್ಯ ಸೊಪ್ಪು ರಾತ್ರಿ ಮೆಂತ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಮೊಸರು ಆ್ಯಂಡ್ ಸ್ಟ್ರಾಬೆರಿಲಿ ಇನ್ನೊಂದು ತೊಗೊಂಬಂದು, ಆ್ಯಕ್ಚುಲಿ ಈ ಬಿಸ್ಕೆಟ್ ಇದೆಯಲ್ಲ ಮಾರಿ ಬಿಸ್ಕೆಟು, ಅದು 1-2 ಪ್ಯಾಕೆಟ್ನ ಪುಡಿ ಮಾಡಿಬಿಟ್ಟು ಸ್ವಲ್ಪ ಬೇಕಿಂಗ್ ಪೌಡರ್, ಸ್ವಲ್ಪ ಚಾಕೋ ಪೌಡರ್ ಆ್ಯಂಡ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೇಕ್ ಮಾಡ್ಬೋದು. ಅದು ಮುಂಚೆನೂ ಒಂದು ಸತಿ ಮಾಡಿದೆ. ಮೊಸರು ಹಾಕಬೇಕು ಸ್ವಲ್ಪ. ಇದು ಹಾಕ್ಬಿಟ್ಟು ಮಾಡಿದಾಗ ಒಂದು ಕೇಕ್ ಆಗುತ್ತೆ. ಆ ಕೇಕ್ ಮೇಲೆ ಟಾಪಿಂಗ್, ಆಮೇಲೆ ಫ್ರೆಶ್ ಕ್ರೀಮಲ್ಲಿ ಕ್ರೀಮ್ ಮಾಡಿಕೊಂಡು ಫ್ರಾಸ್ಟಿಂಗ್ ಥರ ಅದ್ರ ಮೇಲೆ ಸ್ಟ್ರಾಬೆರಿ ಟಾಪಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಐ ಆಮ್ ಥಿಂಕಿಂಗ್ ಟು ಟ್ರೈ ದಟ್ ಟುಮಾರೋ. ನೋ ಜಂಕ್ ಫುಡ್ ಅಂದೆ, ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದೆ. ಮೈ ಈವ್ನಿಂಗ್ ಟೀ ವಿತ್ ದಿಸ್ ವ್ಯೂ. ಸನ್ಸೆಟ್ ಕಾಣಲ್ಲ ಗೈಸ್, ಅಡ್ಡಾಗ್ಬಿಟ್ಟಿದೆ. ಈವ್ನಿಂಗ್ ಟೀ ಇಲ್ಲಿದೆ. ಯಾವದೊಂದು ಸೌಂಡ್ ಮಾಡ್ತಿದ್ದವನು. ಸೊ ತುಂಬ ದಿನ ಆಗಿತ್ತು ಟೆರೆಸ್ ಮೇಲೆ ಬಂದು. ಸೊ ಅದಕ್ಕೋಸ್ಕರ ಟೆರೆಸ್ ಮೇಲೆ ಕೂತ್ಕೊಂಡು ಟೀ ಕುಡಿದು ಸ್ವಲ್ಪ ವಾಕ್ ಮಾಡೋಣ ಹಂಗೆ ಅಂತ ಅಂದ್ಕೊಂಡು ಬಂದಿದ್ದೀನಿ. ಶುಂಠಿ ಟೀನೇ ನನಗೆ ತುಂಬ ಇಷ್ಟ ಗೈಸ್. ಶುಂಠಿ ರಸ ಇದೆ, ಒಂದು ಸ್ವಲ್ಪ ಅಂತ ರಿಲ್ಯಾಕ್ಸ್ ಆಗುತ್ತೆ. ಓ ಮೈ ಗಾಡ್ ಗೈಸ್, ಇದು ಯಾವುದೋ ಒಂದು ಪಕ್ಷಿ ನೋಡಿ ಹೆಂಗಿದೆ. ಇವತ್ತೇ ಫಸ್ಟ್ ನಮ್ಮ ಮನೆ ಟೆರೆಸ್ ಮೇಲೆ ಇಂಥ ಪಕ್ಷಿ ನೋಡ್ತಿರೋದು. ಇದು ಯಾವ ಪಕ್ಷಿ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಮೆಂತ್ಯ ಚಪಾತಿ ಮಾಡೋದು. ಮೆಂತ್ಯ ಸೊಪ್ಪು ಮತ್ತು ಚಪಾತಿ ಹಿಟ್ಟನ್ನ ಹಾಕಿದ್ದೀನಿ. ಇದಕ್ಕೆ ಏನೇನು ಆಗ್ತದೆ ಅಂತ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಳ್ತಾರೆ, ಬಟ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಖಾರ ಪುಡಿ, ಉಪ್ಪು ಆ್ಯಂಡ್ ಸ್ವಲ್ಪ ಎಳ್ಳು ಹಾಕಬೇಕು. ಆ್ಯಂಡ್ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಖಾರ ಪುಡಿ ಆ್ಯಂಡ್ ಉಪ್ಪು ಆ್ಯಂಡ್ ಸ್ವಲ್ಪ ಎಳ್ಳು. ಆ್ಯಂಡ್ ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಬಾರ್ದು, ಇದಕ್ಕೆ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಎಳ್ಳು ಹಾಕಿದ್ದೀನಿ, ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಇವಾಗ ಗಟ್ಟಿ ಮೊಸರು ಹಾಕೊತೀನಿ. ನಾನು ಮಿಲ್ಕಿ ಮಿಸ್ಟಿನ ತೊಗೊಂಬಂದೆ ಬಿಕಾಸ್ ಇದು ಚೆನ್ನಾಗಿ ಗಟ್ಟಿದಿರುತ್ತೆ ಅಂತ. ಸೊ ಎಸ್ ಗೈಸ್, ಇದಕ್ಕೆ ಬೇಕಾದ್ರೆ ಲೈಕ್ ಮೊಸರು ಸಾಕು ಅನಿಸುತ್ತೆ. ಎಕ್ಸ್ಟ್ರಾ ಬೇಕಾದ್ರೆ ಇದು ಸ್ವಲ್ಪ ನೀರು ಹಾಕ್ಕೊತೀನಿ ಬಿಕಾಸ್ ಮೊಸರು ತುಂಬ ಗಟ್ಟಿ ಇದೆ. ಸಾಕು. ಸೊ ಇವಾಗ ಇದನ್ನು ಕಳ್ಸೋಣ ಬನ್ನಿ. ಕಳಿಸಿದ್ಮೇಲೆ ಹೀಗಾಗಿದೆ. ಆ್ಯಂಡ್ ಇದೊಂದು 15 to 20 ಮಿನಿಟ್ಸ್ ನೆನ್ನಿಲಿ. ಆ ಮೊಸರನ್ನದು ಏನಿದೆ ಅದು ಒಂದು ಹಿಟ್ಟಿಗೆ ನೀಟಾಗಿ ಅಬ್ಸರ್ವ್ ಆಗಲಿ 15 ಮಿನಿಟ್ಸ್ ಹಂಗೆ ಬಿಡೋಣ. ಮಾಡಿಕೊಂಡು ಚಪಾತಿ ಲಟ್ಸಿ ಮೊಸರು ಜೊತೆನೋ ಅಥವಾ ಬೇರೆ ಏನಾದ ಜೊತೆನೋ ತಿನ್ನೋದು. ಗೈಸ್, ನನ್ನ ಮೆಂತೆ ಚಪಾತಿ ಬೇಯ್ತಾ ಇದೆ. ಇದೊಂದು ಆಗಿದೆ, ಲಟ್ಸಿಟ್ಟಿದ್ದೀನಿ. ಆ್ಯಂಡ್ ಲುಕ್ ಅಟ್ ಮೀ. ಡಸ್ಟಿಂಗ್ ಮಾಡ್ಬೇಕು ಇವಾಗ. ಇದನ್ನ ಮೊಸರು ಜೊತೆ ತಿಂತೀನಿ. ಮೊಸರು ಸ್ವಲ್ಪ ಉಪ್ಪು ಖಾರ ಜೀರಿಗೆ ಪುಡಿ ಹಾಕಿ ತಿಂದರೆ
ಸಾಕಾಗಿದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ವೀಕ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನ ನೆಕ್ಸ್ಟ್ ಪಾರ್ಟ್ ನಾನು ನೆಕ್ಸ್ಟ್ ನಾಳೆಯಿಂದ ವೀಡಿಯೋ ಮಾಡಿ ಸಂಡೇ ಹಾಕ್ತೀನಿ. ಈಗ ಎಡಿಟ್ ಮಾಡಬೇಕಂತ ನೋಡಿದೆ, ಇದೇ ಒಂದು 15 ಮಿನಿಟ್ಸ್ ಏನೋ ಆಗಿದೆ, ಆಲ್ಮೋಸ್ಟ್ 12 ಮಿನಿಟ್ಸ್ ಆಗಿದೆ. ಸೊ ಇನ್ನು 3 ಡೇಸು 4 ಡೇಸ್ದು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಆಗ್ಬೋದು ಅಂತ ನನಗನ್ನಿಸ್ತು. ಜಾಸ್ತಿ ಅದೇ ನಿಮಗೂ ಬೋದಾಗುತ್ತೆ ಅಂತ. ಸೊ ಇದು ಫಸ್ಟ್ ಪಾರ್ಟ್. ನೆಕ್ಸ್ಟು ಬರೋದ್ರಲ್ಲಿ ಏನಾದರೂ ರೆಸಿಪಿ ಒಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಎಸ್ಪೆಷಲಿ ಕೇಕಿಂದು. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇನ್ನೂ ರೆಸಿಪಿಗಳದ್ದು ವೀಡಿಯೋ ಹಾಕಿದೆ ಚಿಕನಿಂದು, ಅದನ್ನೆಲ್ಲ ಲಾಂಗ್ ಆಯಿತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಶಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಸ್ ಗೈಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.